ನಮಸ್ಕಾರಪ್ಪ ಗುಲ್ಬರ್ಗ ಮಂದಿಗೆ. ಏನ್ರಿ ಆರಾಮಾದಿರಾ? ನಾನ್ ನಿಮ್ ಈಶ್ವರ್ಗಿರಿ. ಇವತ್ ನಾವ್ ಎಲ್ಲಿಗ್ ಬಂದಿವಿ ಅಂದ್ರ ನಮ್ ಕಲ್ಯಾಣ ಕರ್ನಾಟಕ ದಿಲ್ ಗುಲ್ಬರ್ಗಕ್ ಬಂದಿವಿ ನೋಡ್ರಿ. ಮತ್ತ ಸ್ಪೆಷಲ್ ಅಂದ್ರ ನಮ್ ಜೊತೆಗೊಬ್ಬ ದೋಸ್ತ್ ಬಂದಾನ. ಇದೆ ನೋಡ್ರಿ, ಬರ್ರಿ ನಮ್ ಗುಲ್ಬರ್ಗ ಹೆಂಗೈತಿ ಅಂತ ಒಂದ್ ರೌಂಡ್ ಹೊಡೆದ್ ಬರೋಣ. ಈಗ ನಾವಿರೋದು 14ನೇ ಶತಮಾನದಾಗ ಬಹಮನಿ ಸುಲ್ತಾನ್ ಕಟ್ಸಿದ ಮಸ್ತ್ ಗುಲ್ಬರ್ಗ ಕಿಲ್ಲದಾಗ. ಈ ಕಿಲ್ಲದ ಗಟ್ಟಿ ಗೋಡೆ ಕಂದಕ ನೋಡಿ ನಮ್ ಪ್ಯಾಂಗ್ವಿನ್ ದೋಸ್ತ್ಗೂ ಫುಲ್ ಆಶ್ಚರ್ಯ ಆಗೈತೆ ನೋಡ್ರಿ. ಇದ್ ನೋಡ್ರಿ ಕಿಲ್ಲಾ ಒಳಗಿರೋ ಜಾಮಿಯಾ ಮಸೀದಿ. ಮ್ಯಾಗ್ಲಿಂದ ಪೂರ್ತಿ ಕವರ್ ಆಗಿರೋ ಇಂಡಿಯಾದಾಗಿರೋ ಒಂದೇ ಮಸೀದಿ ಇದ್ ನೋಡ್ರಿ. ಇದು ಸ್ಪೇನ್ ದೇಶದ ಮಸೀದಿ ತರಾನೇ ಐತಿ. ಇಲ್ಲಿನ ಕಮಾನ್ಗಳ ಡಿಸೈನ್ ಅಂತೂ ಏಕ್ದಮ್ ಖತರ್ನಾಕ್ ಐತಿ. ಗುಲ್ಬರ್ಗ ಅಂದ್ಕೂಡ್ಲೆ ನೆನಪಾಗೋದು ಖಾಜಾ ಬಂದೆ ನವಾಜ್ ದರ್ಗಾ. ಹಿಂದೂ ಮುಸ್ಲಿಂ ಬಾಯ್ ಅನ್ನೋಕ್ಕಿದ್ ಜಬರ್ದಸ್ತ್ ನಿದರ್ಶನ. ಇಲ್ಲಿನ ಶಾಂತಿ ನೋಡಿ ನಮ್ ಪ್ಯಾಂಗ್ವಿನ್ಗೂ ಮಸ್ತ್ ಆರಾಮ್ ಅನ್ಸಾಕತೈತಿ. ಇದ್ ನೋಡ್ರಿ ನಮ್ ಶರಣ ಬಸವೇಶ್ವರ ದೇವಸ್ಥಾನ. ಭಕ್ತಿ ದಾಸೋಹಕ್ಕ ಇದು ಬಹಳ ಫೇಮಸ್ ರೀ. ಅಪ್ಪನ ಆಶೀರ್ವಾದ ತಗೊಳಕ್ ಜನ ಹೆಂಗ್ ಬರ್ತಾರ ನೋಡ್ರಿ. ಇಲ್ಲಿನ ಕಲೆ ನೋಡಿ ನಮ್ಮ ಪ್ಯಾಂಗ್ವಿನ್ ಮೆಟ್ಲು ಹತ್ತಾಕೊಂಟೈತಿ. ಈಗ ನಾವು ದಕ್ಷಿಣ ಭಾರತದಾಗ ಅತಿ ದೊಡ್ಡದಾಗಿರೋ ಬೌದ್ಧ ವಿಹಾರದ ಮುಂದೆ ಅದೀವಿ. ನೋಡ್ರಿ ನೀವು ಇಲ್ಲಿಗೆ ಬಂದಿದ್ರೇನಾ ಕಾಮೆಂಟ್ ಮಾಡ್ರಿ. ಇಲ್ಲಿನ ಬಿಳಿ ಮತ್ತು ಬಂಗಾರದ ಬಣ್ಣದ ಬಿಲ್ಡಿಂಗ್, ಆ ಗಾರ್ಡನ್ ನೋಡಿದ್ರ ಕಣ್ಣಿಗೆ ಹಬ್ಬ ರೀ. ಮನ್ಸಿಗಂತೂ ಬಹಳ ನೆಮ್ಮದಿ ಸಿಗ್ತೈತಿ. ಗುಲ್ಬರ್ಗಾಕ್ ಬಂದ್ಮ್ಯಾಗ ನಮ್ ಜವಾರಿ ಊಟ, ಬಿಸಿ ಬಿಸಿ ಜೋಳದ ರೊಟ್ಟಿ, ಎಣ್ಣಿಗಾಯಿ, ಖಾರ ಪುಡಿ ಉಣ್ಲಿಲ್ಲ ಅಂದ್ರ ಹೆಂಗ್ರಿ? ಸಖತ್ ಖಾರ ಐತ್ ಮಗ. ಈ ಖಾರ ನೋಡಿ ನಮ್ಗಿಂತ ನಮ್ ಪ್ಯಾಂಗ್ವಿನ್ಗೆ ಬಾಯಾಗ ನೀರ್ ಬರಾಕತೈತ್ ನೋಡ್ರಿ. ಇಂಥ ಊಟ ಬಿಟ್ಟು ಆ ಸುಡ್ಗಾಡ್ ಪಿಜ್ಜಾ ಬರ್ಗರ್ ತಿಂತೀರಿ? ಇದ್ರಿ ನಮ್ ಗುಲ್ಬರ್ಗ ರೌಂಡ್ಸ್. ನಮ್ಮ ಊರಿನ ಹವಾ. ಈಗ ಸಂಜಿಗೆ ಹುಬ್ಳಿ ಟ್ರೈನ್ ಐತಿ, ಅಲ್ಲಿಂದ ಧಾರವಾಡಕ್ಕೆ ಹೋಗ್ಬೇಕು. ಇಲ್ಲಾಂದ್ರೆ ಕ್ಲಾಸ್ ಮಿಸ್ ಆಗ್ತಾವ. ಬಾಯ್, ಮತ್ತೆ ಸಿಗ್ತೀನಿ.